ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಒಂದು ಸುಂದರವಾದ ದೃಶ್ಯವನ್ನು ಕಂಡೆ. ಏನಂತಂದ್ರೆ, ತಂದೆ ಮಗಳಿಬ್ರು ಗಾಡಿಲಿ ಹೋಗ್ತಾ ಇದ್ರು. ಗಾಡಿಲಿ ಹೋಗ್ಬೇಕಾದ್ರೆ ಗಾಡಿ ಪೆಟ್ರೋಲ್ ಮುಗಿದೋಗುತ್ತೆ ತಂದೆದು. ನನ್ನ ಮುಂದೆ ಈಗ ತಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನೋಡಿ ಇದು ಬಹಳ ಖುಷಿ ಆಯ್ತು. ಏನು ಗಾಡಿಲಿ ಪೆಟ್ರೋಲ್ ಇಲ್ಲ, ಅವ್ರು ತಳ್ಳೋದು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಆ ತಂದೆ ಮತ್ತೆ ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ, ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಳ್ತಾ ಇದ್ದಾರೆ, ಸುಸ್ತಾಗ್ತಾ ಇದ್ರೆ. ಈಗ ನನಗೆ ಹೆಂಗೆ ನಡೀತಾ ಇದ್ದೀನಿ, ಮೇಲುಸಿರು ಬರ್ತಾ ಇದೆಯೋ ಅದೇ ತರ ತಂದೆ ತಳ್ತಾ ಇದ್ರು, ಸುಸ್ತಾಗಿದ್ರು. ತಂದೆ ಚೆನ್ನಾಗಿ ಓದ್ಬೇಕಮ್ಮ, ಟ್ರೈನಿಂಗ್ ಈಗ ಟ್ಯೂಷನ್ಗೆ ಲೇಟ್ ಆಗೋಯ್ತು, ಆದ್ರೂ ಪರವಾಗಿಲ್ಲ, ಸರ್ಗೆ ಹೇಳ್ತೀನಿ, ಬಂಕ್ ಅಲ್ಲಿ ಮುಂದ್ಗಡೆ ಇದೆ, ಬೇಗ ತಳ್ಳು, ಬೇಗ ಹೋಗಿ ತಲುಪೋಣ, ಮತ್ತೆ ಚೆನ್ನಾಗಿ ಓದಬೇಕು, ಹಂಗೆ ಹಿಂಗೆ ಅಂತ. ಹುಡುಗಿ ಏನೊಂದು 10th ಸ್ಟ್ಯಾಂಡರ್ಡ್ ಇರಬೇಕು. ಅಷ್ಟು ಅದ್ಭುತವಾದ ರೀತಿಯಲ್ಲಿ ತಂದೆ ಬುದ್ಧಿವಾದ ಹೇಳ್ತಾ ಇದ್ರು. ಅದು ನೋಡಿ ಬಹಳ ಬೇಜಾರಾಯಿತು. ಯಾಕಂದ್ರೆ ಇವತ್ತೆಷ್ಟೋ ಜನಕ್ಕೆ ಕಷ್ಟ ಸುಖ ಹೇಳೋದಕ್ಕೂ ತಂದೆ ತಾಯಿಗಳು ಇಲ್ಲ. ಆದರೆ ಸ್ವಲ್ಪ ಜನ ನಿನ್ನೆ ರಾತ್ರಿ ಒಂದು ತಾಯಿ ಕರೆ ಮಾಡಿ ಹೇಳ್ತಾರೆ, ನನ್ನ ಮಗನಿಗೆ 25 ವರ್ಷ ಸರ್, ಒಂದು ಚೂರು ಮಾತು ಕೇಳಲ್ಲ, ಹೊರಟ, ಮದುವೆ ಆಗಲ್ಲ, ಕೆಲ್ಸಕ್ಕೆ ಹೋಗಲ್ಲ, 3 ಹೊತ್ತು ತಿನ್ಕೊಂಡೇ ಇರ್ತಾನೆ, ನನಗೆ ಹಿಂಸೆ ಕೊಡ್ತಾನೆ, ಕೆಲ್ಸಕ್ಕೆ ಹೋಗು ಅಂತಾನೆ, ದುಡ್ಡು ತಂದು ಹಾಕು ಅಂತಾನೆ, ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬಾಯಿಗೆ ಬಂದಂಗೆ ಬೈತಾನೆ ಅಂತ. ಅಂಥವ್ರಿಗೆ ಹೇಳ್ತೀನಿ, ವಿದ್ಯಾರ್ಥಿಗಳೇ, ನಮ್ಮಂಥವ್ರನ್ನ ಕೇಳಿ ತಂದೆ ತಾಯಿಗಳ ಬೆಲೆ ಏನು ಅಂತ ನಾನು ಹೇಳ್ತೇನೆ. ತಂದೆ ತಾಯಿಗಳನ್ನ ಕಳ್ಕೊಂಡವ್ರಿಗೆ, ತಂದೆನ ಕಳ್ಕೊಂಡವ್ರಿಗೆ, ತಾಯಿನ ಕಳ್ಕೊಂಡವ್ರಿಗೆ ಹೇಳ್ರಿ. ಇವತ್ತೆಷ್ಟೋ ಹೆಣ್ಣು ಮಕ್ಕಳು ತನ್ನ ಗಂಡ ಹೊಡೆದ್ರು, ಮಕ್ಕಳು ನೋಯಿಸಿದ್ರು, ಅಪ್ಪ ಅಂತ ಕೂಗಿ, ಎಲ್ಲಿದ್ಯಪ್ಪ, ಎಲ್ಲಿದ್ಯವ್ವ ಅಂತ ಕೂಗಿ ಅವ್ರಿಗೆ ಹೇಳ್ಕೊಳಕ್ಕಾಗದೇ ಇರುವಂತ ಪರಿಸ್ಥಿತಿಲಿ ಎಷ್ಟೋ ಇವತ್ತು ತಾಯಿಂದಿರಿದ್ದಾರೆ. ಹಾಗೆ ಎಷ್ಟೋ ಜನ ಸರ್ಗಳು ಅಂದ್ರೆ ಅಂಕಲ್ಗಳು ಹೆಂಡತಿ ಗಲಾಟೆ ಮಾಡೋದಕ್ಕೂ, ಮಕ್ಕಳು ಕೊಡೋ ಹಿಂಸೆಗೂ ಯಾರ ಹತ್ರನೂ ತನ್ನ ಕಷ್ಟ ಹೇಳಕ್ಕಾಗದೆ ಗಾಡಿಗಳಲ್ಲಿ, ಹೆಲ್ಮೆಟ್ಗಳಲ್ಲಿ ಕಣ್ಣೀರು ಹಾಕೊಂಡು ಡ್ರೈವ್ ಮಾಡ್ತಾ, ಕಾರ್ ಡ್ರೈವರ್ಗಳು, ಆಟೋ ಚಾಲಕರು ಕೂತ್ಕೊಂಡು ಆ ಸೀಟ್ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಬಿಟ್ಕೊಂಡು ಹೇಳ್ತಾರೆ, ಅಪ್ಪ ಅದೆಷ್ಟು ಕಷ್ಟಪಟ್ಟು ಸಾಕ್ತಪ್ಪ ನಮ್ಮನ್ನೆಲ್ಲ ನೀನು. ಆ ತಾಯಿಂದಿರು ಹೇಳ್ತಾರೆ, ಅಪ್ಪ ನೀನು ಇರ್ಬೇಕಾಯ್ತಪ್ಪ, ಕಣ್ಣಲ್ಲಿ ನೀರು ಬರೋ ಮುಂಚೆನೆ ಕಣ್ಣು ಒರೆಸ್ತಿದ್ದಪ್ಪ, ಇವತ್ತು ಕಣ್ಣೀರು ನೀರಾಗಿ ತೇಲ್ಕೊಂಡು ಹೋಗ್ತಾ ಇದೆ. ಆದರೆ ನನ್ನ ಕಣ್ಣೀರು ಒರೆಸೋಕೆ ನನ್ನ ಗಂಡನ ಕೈಲೂ ಆಗಲ್ಲ, ನನ್ನ ಮಕ್ಕಳ ಕೈಲೂ ಆಗಲ್ಲ. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ನಾವು ಅನ್ಕೋತೀವಿ ದುಡ್ಡಿದೆ, ಆಸ್ತಿ ಇದೆ ಅಂತ. ಲೇ, ನೀನು ದುಡ್ಡು ಆಸ್ತಿನ ತಗೊಳಕ್ಕೆ ಕಸಕ್ಕೆ ಬಿಸಾಕೋ. ನಾನು ಎಷ್ಟೋ ಶವಗಳನ್ನು, ಸಾವಿರಾರು ಶವಗಳನ್ನು ಊತಾಕ್ಬಿಟ್ಟಿದ್ದೀನಿ. ಇರೋ ತನಕ ಆಸ್ತಿ ಬೇಕಷ್ಟೇ. ನೀನು ಹೋಗ್ಬೇಕಾದ್ರೆ ಏನೂ ತಗೊಂಡು ಹೋಗಲ್ಲ. ಇವತ್ತು ಅಪ್ಪನ ಅಮ್ಮನ ಎಲ್ಲೆಲ್ಲೋ ದೂರದಲ್ಲಿ ಇಟ್ಬಿಟ್ಟಿರ್ತೀರ, ಯಾವುದಾವುದೋ ಅಂದರೆ ಆಶ್ರಮಕ್ಕೆ ಸೇರಿಸ್ಬಿಡ್ತೀರ. ನಮ್ಮ ಆಶ್ರಮಕ್ಕೆ ಸೇರಿಸಿದವರು ಬರೋಕೆ ಇಲ್ಲ. 2 ವರ್ಷ ಆದರೂ ಬರಲ್ಲ, 3 ವರ್ಷ ಆದರೂ ಬರಲ್ಲ. ನಾವಾಗೆ ನಿಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಕಂಡ್ರಿ ಅಂದರೂ ಬರಲ್ಲ. ಆದರೆ ಮಗನಾಗಿ ನಾನು ಮಾಡ್ತಾ ಇದ್ದೀನಿ, ಅದ್ರ ಪುಣ್ಯ ನನಗೇ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂಥ ಕಾಲ ಕಟ್ಟ ಇದೆ ಈಗ. ನಿಮ್ಗೆಲ್ಲ ಗೊತ್ತಾಗಲ್ಲ, ನೀವು ತಂದೆ ತಾಯಿಗಳನ್ನೇ. ಆದರೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿದ್ದು ನಿಮ್ಗೇನು ಗೊತ್ತಾಗಲ್ಲ, ಅರಿವೇ ಇಲ್ಲ. ಯಾಕಂದ್ರೆ ಈಗ ದುಡ್ಡಿದೆ, ಒಳ್ಳೆ ಕಂಪನಿ, ಒಳ್ಳೆ ಕಾರ್ ಇದೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳಿದ್ದಾರೆ. ನಿಮ್ಮ ಅಪ್ಪ ಅಮ್ಮನೆಲ್ಲ ಯಾಕೆ ಹೋಗಿ ನೋಡ್ತಿರ್ರಿ ಆಶ್ರಮಕ್ಕೆ? ನೋಡಬೇಡಿ, ಬಿಡ್ರಿ. ಅವ್ನು ಸತ್ತಾಗಲೂ ನೋಡಬೇಡಿ, ಇದೆಲ್ಲೂ ಹೋಗಲ್ಲ. ನಿಮ್ಮ ಮಕ್ಕಳು ನಿಮ್ಮ ಜೊತೆಲೇ ನೋಡ್ತಾವ್ರೆ. ಎಷ್ಟು ಸರಿ ತಾತ ಅಜ್ಜಿನ ಹೋಗಿ ನೋಡ್ತಾ ಇದ್ದೀರಾ? ಎಷ್ಟು ಸರಿ ಅವ್ರಿಗೆ ಏನು ಕೊಡಿಸ್ತಾ ಇದ್ದೀರಾ? ಆ ತಾತ ಅಜ್ಜಿನ ಹೇಗೆ ನಿಮ್ಮ ಮನೇಲಿ ನೋಡ್ಕೋತಾ ಇದ್ದೀರಾ? ಆ ತಾತ ಅಜ್ಜಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ? ಎಷ್ಟು ನೀವು ಕೊಡ್ತಾ ಇದ್ದೀರಾ, ಎಷ್ಟು ಮಕ್ಳ ಕೈಲಿ ಕೊಡಿಸ್ತಾ ಇದ್ದೀರಾ ಅಂತ ಆ ಮಕ್ಕಳುಗಳು ಅದನ್ನು ನೋಡ್ತಾವ್ರೆ. ನೋಡ್ಬಿಟ್ಟು ಏನೂ ಮಾಡಲ್ಲ, ರಿಪೀಟ್ ನಿಮಗೆ ಕೊಡ್ತಾರೆ. ಸ್ವಲ್ಪ ದಿನ ಕಾಯಿರಿ ಅಷ್ಟೇನೆ. ಯಾಕೆ ಈ ವಿಡಿಯೋನ ಬೆಳಗೊತ್ತು ನೋಡಿ ನಾನು ವಾಕ್ ಮಾಡ್ತಾ ನಿಮ್ಗೆ ಯಾಕೆ ಇದನ್ನು ಆಗ್ತಾ ಇದ್ದೀನಿ ಅಂದರೆ, ಹುಚ್ಚಿನಂಗೆ ಅವಶ್ಯಕತೆ ಇಲ್ದಿರೋ ವಿಡಿಯೋಗಳನ್ನು ಮಾಡಲ್ಲ. ಈಗ ಅವ್ರು ಹೋಗಿ ಬಂಕ್ ಹತ್ರ ತಲುಪಿರಬೇಕು, ಆ ತಂದೆ ಮತ್ತು ಮಗಳು. ಆದರೆ ಅದನ್ನು ನೋಡಿದಾಗ ಈ ಬೆಳಗಿನ ಜಾವದಲ್ಲಿ ನನ್ನ ತಂದೆನೂ ನೆನಪಾಗತ್ತೆ ರೀ ನನಗೆ. ಇವತ್ತು ನಾನು ಒಬ್ಬ ತಂದೆನಾಗಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಆ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳ ಹತ್ರ ಏನು ಕಷ್ಟಪಟ್ಟು ನಮ್ಮನ್ನು ಸಾಕಿದಾರೋ ಗೊತ್ತಿಲ್ಲ. ಇವತ್ತು ಎಷ್ಟೊಂದು ಜನ ತಂದೆ ತಾಯಿಗಳನ್ನ ಕಳ್ಕೊಂಡು ಇವತ್ತು ಮನೇಲಿ ಮನಗಿದ್ದಾರೆ ಮಕ್ಕಳು. ತಂದೆ ತಾಯಿಗಳು ಇವತ್ತು ಬೀದಿ ಸುತ್ತಕೊಂಡು ಕಷ್ಟಪಟ್ಕೊಂಡು ಎಷ್ಟು ಜನ ಕೂಲಿ ಕಾರ್ಮಿಕರು ನಡ್ಕೊಂಡು ಹೋಗ್ತಿದ್ರು ಗೊತ್ತಾ? ಈಗ ಆಟೋ ಚಾಲಕರು, ಮನೆ ಕೆಲಸಕ್ಕೆ ಹೋಗೋರು, ಗಾರ್ಮೆಂಟ್ಸ್ಗೆ ಹೋಗೋರು ಆಲ್ರೆಡಿ 5:30 ರೋಡಲ್ಲಿ ನಿಂತಿರ್ತಾರೆ. ಅವರು ದುಡಿಯೋದೆಲ್ಲ ಯಾರಿಗಾಗಿ? ಮಕ್ಕಳಿಗಾಗಿ, ತನ್ನ ಶೋಕಿಗಾಗಲ್ಲ. 100ರಲ್ಲಿ 10 ರೂಪಾಯಿ ಅವರು ಬಟ್ಟೆ ಬರಿಗಳಿಗೆ, ಅವ್ರ ಒಡವೆಗಳಿಗೆ ಏನಾದ್ರು ತಗೋಬೋದು. ಆದರೆ
ಇನ್ನು 90 ರೂಪಾಯಿನೂ ಕೂಡ ಮಕ್ಕಳಿಗಂತಲೇ ಕೂಡಿಡೋದು. ನಾನಿಲ್ಲ ಅನ್ನೋ ಕಾಲಕ್ಕೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಆರಾಮಾಗಿರಬೇಕು. ನಮ್ಮಪ್ಪ ಏನು ಮಾಡ್ದ ಅಂತ ಕೇಳಬಾರ್ದು, ನನ್ನ ತಾಯಿ ಏನು ಮಾಡಿದ್ರು ಏನು ಮಾಡಿಲ್ವಲ್ಲ ಅಂತ ಕೇಳಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಮೂಲ ಉದ್ದೇಶ ನಿಮ್ಮ ತಂದೆ ತಾಯಿಗಳು ಎಲ್ಲೇ ಇದ್ದರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ತಂದೆ ತಾಯಿಗಳಾಗೋಗಿದ್ದೀರಾ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ತಾತಾಜಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಗೌರವ ಕೊಡಿ. ವಯಸ್ಸಾಗಿದೆ, ನೀನು ಹೆಂಗೆ ಅವ್ರಿಗೆ ಬೆಲೆ ಕೊಡ್ತೀಯೋ ನಾಳೆ ನನಗೂ ನೀನು ಅದೇ ರೀತಿ ಬೆಲೆ ಕೊಡ್ತೀಯ ಅಂತ ಹೇಳಿ ಒಳ್ಳೇದು ಕೆಟ್ಟದನ್ನ ಕೂತ್ಕೊಂಡು ತಲೆ ಮೇಲೆ ಹೊಡೆದು ಹೇಳ್ಕೊಡಿ. ನೀವು ಇವತ್ತು ಹೇಳ್ಕೊಳ್ಳಿಲ್ಲ ಅಂದರೆ ಚಿಕ್ಕದ್ರಲ್ಲಿ ನಾಳೆ ಅವ್ರು ನಿಮ್ಗೆ ವಯಸ್ಸಾದಾಗ ನಾಯಿಗಿಂತ ಕೀಳಾಗಿ, ನಾಯಿಗೆ ಯಾವ ರೀತಿ ಹೊರಗಡೆ ತಟ್ಟೆ ಹಾಕ್ತಾರೋ ನಿಮಗೂ ಅದೇ ತಟ್ಟೆ ಬೀಳುತ್ತೆ. ಮರಿಬೇಡಿ. ಇವೆಲ್ಲವೂ ವಿಡಿಯೋಗಳು ನಿಮಗೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಹೊರಗಿನ ಪ್ರಪಂಚ ತುಂಬ ಕೆಟ್ಟೋಗಿದ್ರೆ ರೀ, ತುಂಬ ಕೆಟ್ಟೋಗಿದೆ, ಭಾಳ ಕೆಟ್ಟೋಗಿದೆ. ಯಾವ ಲೆವೆಲ್ಗೆ ಅಂತ ನಮ್ಮ ಕಾಲ ಮುಗ್ದೋಯ್ತು. ಈವನ್ ನಮ್ಮ ಮಕ್ಕಳ ಕಾಲನೂ ಒಂದು 50% ಮುಗ್ದೋಗುತ್ತೆ. ಇದು ಮೊಮ್ಮಕ್ಕಳ ಕಾಲ ಅಂತ ಬರುತ್ತಲ್ಲ, ನಮ್ಮ ಇಡೀ ಪ್ರಪಂಚ ಕೆಟ್ಟೋಗಿರುತ್ತೆ. ಅದಕ್ಕೆ ಸರಿಪಡಿಸ್ಕೋಬೇಕು, ನಾವು ಸರಿಪಡಿಸ್ಕೋಬೇಕು. ಈ ಥರ ವಿಡಿಯೋಗಳನ್ನು ನಮ್ಮಂಥವ್ರು ಸಾವಿರಾರು ಜನ ಆಗ್ತಾನೆ ಇರ್ತಾರೆ. ಈ ವಿಡಿಯೋಗಳು ನೋಡಿದ ನಂತರ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ತಂದೆ ತಾಯಿ ಬೆಲೆ ಏನು, ತಂದೆ ತಾಯಿಗೆ ಅವನು ಇವನು ಅವಳು ಹೋಗೇಲೆ ಬಾರೇಲೆ ಅಂತ ಹೇಳೋದು, ಕೈ ಎತ್ತು ಹೊಡಿಯೋದು, ಈ ಕೆಟ್ಟ ಕೆಲಸನೆಲ್ಲ ಬಿಟ್ಟುಬಿಟ್ಟು ತಂದೆ ತಾಯಿಗೆ ಸಂಪಾದನೆ ಮಾಡಾಕುವಂಥ ನಿಜವಾಗಿ ಗಂಡಸಾಗಲಿ, ಒಂದು ನಿಜವಾಗಿ ಹೆಂಗಸಾಗಿ ತಂದೆ ತಾಯಿಗಳಿಗೆ ದುಡ್ಡು ತಂದಾಕುವಂಥವನೇ ನಿಜವಾದ ಗಂಡಸು. ಅವ್ರ ಆಸ್ತಿಲಿ ಕೂತ್ಕೊಂಡು ತಿನ್ಕೊಂಡು ಮೆರ್ಕೊಂಡು ನಾನು ಅಂತ ಮೆರೀತಾನಲ್ಲ, ಅವನು ಏನಕ್ಕೂ ವೇಸ್ಟ್ ರೀ. ಜಗತ್ತಲ್ಲಿ ಗೌರವ ಕೊಡ್ರಿ. ಅಪ್ಪ ಅಮ್ಮನ ಆಸ್ತಿ ತಿನ್ನೋಕ್ಕಾಗತ್ತೆ, ಅವನಿಗೆ ಬೆಲೆ ಕೊಡ್ರಿ. ತಾಯಿ ಜನ್ಮ ಕೊಟ್ಟಿದೆ ತಾಯಿ, ಆ ತಾಯಿಗೆ ಹೋಗಲೇ ಬರಲಿ ಅನ್ನೋ ಮುಂಚೆ ಅವಳಿದ್ದಿದ್ದಕ್ಕೆ ಅಲ್ವಾ ನೀನು ಬಂದಿದ್ದು. ನೀನು ಬಂದ ಮೇಲೆ ಈಗ ಅವಳನ್ನ ಹೋಗಲೇ ಬರಲಿ ಅಂತ ಅವೆಲ್ಲವನ್ನ ನೋಡಿಕೊಂಡು ಸರಿಯಾಗಿ ಬದುಕೋದು ಕಲೀರಿ. ನಾನು ಸಾಚ, ನೀನು ಯಾರು ನನಗೆ ಬುದ್ಧಿವಾದ ಹೇಳೋದಕ್ಕೆ ಅಂತ ನಿಮ್ಮ ಮನಸ್ಸಿಗೆ ಅನ್ಕೋಬಾರ್ದು. ನೀವು ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ಒಂಟಿ ಆಗ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ.